ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ತಮಿಳುನಾಡು ಹಾಗೆ ಕರ್ನಾಟಕದ ನಡುವೆ ಇರುವ ತಗಾದೆ ಬೀದಿ ಹೋರಾಟದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕಾರಣ ನಿಮಗೆ ಗೊತ್ತಿರೋ ಹಾಗೆ CWMA ಆದೇಶ, ಹಿಂದಿನ CWRC ಆದೇಶವನ್ನೇ ಇದೀಗ ಆ ಶಿಫಾರಸನ್ನೇ CWMA ಮತ್ತೊಮ್ಮೆ ಪುನರುಚ್ಚರಿಸಿರೋದು ಸಹಜವಾಗಿ ಕರ್ನಾಟಕದಲ್ಲಿ ರೈತರ ಆಕ್ರೋಶಕ್ಕೆ ಹಾಗೆ ಕನ್ನಡಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕ ರಾಜ್ಯ ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ 29ನೇ ತಾರೀಕಿನಿಂದಲೇ ಪ್ರಾರಂಭವಾಗಿ ಅಲ್ಲಿಗೆ ಇವತ್ತಿಗೆ 3ನೇ ದಿನ ಲೆಕ್ಕ ಬರಬೇಕಾಗಿತ್ತು. ಪ್ರತಿನಿತ್ಯ 3500 ಕ್ಯೂಸೆಕ್ನಷ್ಟು ನೀರನ್ನು ಹರಿಸಬೇಕು ಅಂತ ಹೇಳಿ CWMA ಕೂಡ ಆದೇಶವನ್ನು ನೀಡಿದೆ. ಅಲ್ಲಿಗೆ ಸರಿಸುಮಾರು 4.5 TMC ನೀರನ್ನು ಕರ್ನಾಟಕದಿಂದ ತಮಿಳುನಾಡಿಗೆ ಬಿಳಿಗುಂಡ್ಲು ಮಾಪನಾ ಕೇಂದ್ರದ ಮೂಲಕ ಹರಿಸಲೇಬೇಕು ಅಂತ ಹೇಳಿ CWRC ಕೊಟ್ಟಿದ್ದ ಶಿಫಾರಸನ್ನು CWMA ಎತ್ತಿ ಹಿಡಿದಿದೆ. ಈ ವೇಳೆ CWMA ಮುಂದೆ ಕರ್ನಾಟಕದ ವಾದ ಹಾಗಾದರೆ ಏನಿತ್ತು? ನಿಜವಾಗ್ಲೂ ಕರ್ನಾಟಕದಲ್ಲಿ ಇರತಕ್ಕಂಥ ವಾಸ್ತವ ಸ್ಥಿತಿ, ಬರ ಹಾಗೆ ಜಲಾಶಯದಲ್ಲಿ ಸದ್ಯಕ್ಕೆ ನೀರಿದೆ ಅಂತ ಕಂಡು ಬಂದರೂ ಕೂಡ ಆ ನೀರು ಸಂಗ್ರಹ ಆಗಿದ್ದು ಹೇಗೆ? ಒಳ ಹರಿವಿನ ಪ್ರಮಾಣ ಎಷ್ಟಿದೆ, ಹೊರ ಹರಿವಿನ ಪ್ರಮಾಣ ಎಷ್ಟಿದೆ? ಕರ್ನಾಟಕದಲ್ಲಿ ಕೃಷಿ ಬಿಟ್ಬಿಡಿ, ಕುಡಿಯೋ ನೀರಿಗಾದ್ರೂ ಪರಿಸ್ಥಿತಿ ಸುಧಾರಣೆ ಅನ್ನೋ ರೀತಿಯಲ್ಲಿ ಇದೆಯಾ? ಇದೆಲ್ಲವನ್ನ ನಿಜವಾಗ್ಲೂ ಕರ್ನಾಟಕ ತನ್ನ ವಾದದ ಭಾಗವಾಗಿ CWMA ಮುಂದೆ ಇಟ್ಟಿತ್ತಾ ಇಲ್ವಾ? ಇಟ್ಟಿದ್ದೇ ಆದಲ್ಲಿ ತಮಿಳುನಾಡಿನ ಪರವಾಗಿ ಯಾಕೆ CWMA ಆದೇಶವನ್ನು ನೀಡಿದೆ? ಈಗ ತಮಿಳುನಾಡಿನ ಪರವಾಗಿ CWMA ಆದೇಶ ನೀಡಬೇಕು ಅಂತಾದರೆ ಹಾಗಾದರೆ ತಮಿಳುನಾಡಿನಲ್ಲಿ ಅಂಥ ಪ್ರಬಲವಾದ ವಾದ ಏನಾಗಿತ್ತು? ಕರ್ನಾಟಕಕ್ಕಿಂತ ಪರಿಸ್ಥಿತಿ ಹದಗೆಟ್ಟಿದೆ ನಮ್ಮಲ್ಲಿ ಅನ್ನೋದನ್ನು ತಮಿಳುನಾಡು ವಿವರಿಸ್ತಾ ಕಡೆಗೆ ಯಾವ ಆಧಾರದ ಮೇಲೆ CWMA ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ನೀರು ಹರಿಸಲೇಬೇಕು ಅಂತ ಆದೇಶ ಮಾಡ್ತು? ಕರ್ನಾಟಕದಲ್ಲಿ ಕುಡಿಯುವ ನೀರಿಗೆ ಕೊರತೆ ಇದೆ ಅನ್ನೋ ವಾದವನ್ನು ಯಾಕೆ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ? CWMA ಸಭೆಯಲ್ಲಿ IMD ಅಧಿಕಾರಿಗಳು ಕೊಟ್ಟ ಯಾವ ಮಾಹಿತಿ ಕರ್ನಾಟಕಕ್ಕೆ ಹಿನ್ನಡೆ ಆಯಿತು? ಹಾಗಾದರೆ ಕರ್ನಾಟಕದ ಮುಂದಿರುವ ಮಾರ್ಗ ಏನು? CWMA ಆದೇಶವನ್ನು ಪಾಲನೆ ಮಾಡಲೇಬೇಕಾ? ಕೋರ್ಟ್ಗೆ ಹೋಗಬೇಕಾ? ಇದೆಲ್ಲವನ್ನ ನೋಡೋಣ ಎಳೆಯಾಗಿ. ಕಾವೇರಿ ಸಂಕಟದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಬರದ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸಲು CWMA ಆದೇಶ. ಭೀಕರ ಬರಗಾಲದ ಮಧ್ಯೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕಾವು ಪಡೆದುಕೊಂಡಿದೆ. CWMA ಅಂದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕಕ್ಕೆ ಬರದ ಮಧ್ಯೆ ಬಿಗ್ ಶಾಕ್ನಂತೆ ಆದೇಶವನ್ನು ನೀಡಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ಸ್ನಂತೆ ತಮಿಳುನಾಡಿಗೆ ನೀರು ಹರಿಸುವಂತೆ CWRC ಅಂದ್ರೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೆ ಮಾಡಿದ ಶಿಫಾರಸನ್ನ CWMA ಎತ್ತಿ ಹಿಡಿದಿದೆ. ಇದರೊಂದಿಗೆ ರಾಜ್ಯ ಎದುರಿಸ್ತಾ ಇರುವಂತಹ ಭೀಕರ ಬರಗಾಲದ ಮಧ್ಯೆಯೂ 15 ದಿನಗಳಲ್ಲಿ ಒಟ್ಟು ಸುಮಾರು 4.5 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಈಗ ಅಧಿಕೃತ ಆದೇಶವೇ ಆದಂತಾಗಿದೆ. ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ಸ್ನಂತೆ 15 ದಿನಗಳ ನೀರು ಬಿಡುವಂತೆ CWMA ಆದೇಶವನ್ನು ಮಾಡ್ತಾ ಇದ್ದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ಮಂಡ್ಯ ಸೇರಿದಂತೆ ಹಲವೆಡೆ ಹೋರಾಟಗಾರರು ಬೀದಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಮೈಸೂರಿನಲ್ಲಿ ಮಾತನಾಡಿದ್ದು, CWMA ಆದೇಶವನ್ನು ಧಿಕ್ಕರಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬೇಡಿ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ತೀರ್ಪನ್ನು ಒಪ್ಪಬಾರದು, ಆ ತೀರ್ಪನ್ನು ಧಿಕ್ಕರಿಸಬೇಕು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ 2 ತಿಂಗಳಿಂದ ಮಳೆಯಾಗದೇ ಬರಗಾಲದಿಂದ ತತ್ತರಿಸೋಗಿದ್ದಾರೆ ರೈತರು ಬೆಳೆ ನಿಂತಿರ್ತಕ್ಕಂಥ ಕಬ್ಬು ಬಾಳೆ ಬೆಳೆಗಳು ಒಣಗೋಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಈಗ ನೀರು ಬಿಟ್ಬಿಟ್ರೆ ವಾಪಸ್ ತರಲಿಕ್ಕಾಗಲ್ಲ. ಕುಡಿಯೋ ನೀರು ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಕೆಲಸದಲ್ಲಿ ಒತ್ತಡದಲ್ಲಿ ನಾವು ಸ್ವಲ್ಪ ಕಾರ್ಯಕ್ರಮಗಳು ಬರುವಾಗ ಬರಲಿಲ್ಲ ಅಂತಲ್ಲ. ಬಟ್ ಒಂದು ಸತ್ಯ, ಭಾಷೆ, ನೆಲ, ಜಲ, ಈ 3 ವಿಚಾರಗಳು ಮಾತ್ರ ಬಂದರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ನಾವೆಲ್ಲ ಒಂದೇ ಧ್ವನಿ. ಯಾಕೆಂದರೆ ನಾವಿವತ್ತು ತಿಂತಿರೋ ಅನ್ನ ಇದೆ ನೋಡಿ, ನಾವು ಈ ಕರ್ನಾಟಕದಲ್ಲಿ ತಿಂತಿರೋ ಅನ್ನ ನಾವು ಈ 3 ವಿಚಾರಗಳು. ಅದರಿಂದ ನಮಗೆ ಅವರ ಋಣ ಇದೆ, ರೈತರ ಋಣ ಇದೆ, ಈ ರಾಜ್ಯದ ಋಣ ಇದೆ. ಭಾಷೆ ಇದ್ದರೆ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಅದರಿಂದಾಗಿ ನಾವೆಲ್ಲರೂ ಒಂದಾಗಿ. ಕರ್ನಾಟಕದಲ್ಲಿ ಭೀಕರ ಬರ ಇದ್ದರೂ ಸಹ ಸಿಡಬ್ಲ್ಯೂಎಂಎ ಹೀಗ್ಯಾಕೆ ಆದೇಶವನ್ನು ಮಾಡಿತು ಅಂದರೆ ಅದಕ್ಕೆ ಒಂದು ಕಾರಣವಿದೆ. ಸಿಡಬ್ಲ್ಯೂಎಂಎ ಆದೇಶ ಮಾಡಿರುವುದು ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಆಧರಿಸಿ. ಸಿಡಬ್ಲ್ಯೂಆರ್ಸಿ ತಾಂತ್ರಿಕ ಅಂಶಗಳನ್ನು ಆಧರಿಸಿಯೇ ಶಿಫಾರಸು ಮಾಡಿತ್ತು. ಹೀಗಾಗಿ ಈಗ ಸಿಡಬ್ಲ್ಯೂಎಂಎ ಕೂಡ ಆ ತಾಂತ್ರಿಕ ವಿಷಯಗಳನ್ನು ಪರಿಶೀಲಿಸಿಯೇ ಆದೇಶವನ್ನು ಮಾಡಿದೆ. ಕಳೆದ 2 ತಿಂಗಳುಗಳಿಂದ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ ಅನ್ನೋದು ನಿಜ. ಆದರೆ ಕಳೆದ ಕೆಲ ದಿನಗಳಿಂದ ಕಾವೇರಿ ಜಲಾನಯನ ಭಾಗದ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಅಲ್ಲಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಹಾರಂಗಿ, ಹೇಮಾವತಿ ಜಲಾಶಯಗಳಿಗೆ ಕೊಂಚ ಒಳಹರಿವು ಹೆಚ್ಚಿದೆ. ಇದನ್ನೇ ಆಧಾರ ಮಾಡಿಕೊಂಡ ತಮಿಳುನಾಡು ಸಿಡಬ್ಲ್ಯೂಎಂಎ ಮುಂದೆ ವಾದವನ್ನು ಮಂಡಿಸಿದೆ. ಇದೇ ಹಿನ್ನೆಲೆಯಲ್ಲಿ ಈಗ ಸಿಡಬ್ಲ್ಯೂಎಂಎ ತಮಿಳುನಾಡಿಗೆ ನೀರು ಬಿಡಲು ಆದೇಶವನ್ನು ಮಾಡಿದೆ. ಹಾಗಾದರೆ ಸಿಡಬ್ಲ್ಯೂಎಂಎ ಮುಂದೆ ಇಂದು ವಾದ ವಿವಾದ ನಡೆದಿದ್ದು ಹೇಗೆ ನೋಡ್ತಾ ಹೋಗೋಣ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿರುವಂತಹ ಶಿಫಾರಸನ್ನ ಇಂದಿನ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಪ್ರಶ್ನೆ ಮಾಡಿದ ಕರ್ನಾಟಕ ಸರ್ಕಾರ ಪ್ರಬಲ ವಾದವನ್ನು ಮಂಡಿಸಿತು. ಸೂಪರ್ ಎಲ್ನಿನೋ ಪ್ರಭಾವದಿಂದ ಉಂಟಾಗಿರುವಂತಹ ತೀವ್ರ ಬರ ಪರಿಸ್ಥಿತಿಯನ್ನ ಒತ್ತಿ ಹೇಳಿದ ರಾಜ್ಯ ಸರ್ಕಾರ ಮುಂದಿನ 15 ದಿನಗಳ ಕಾಲ ಬಿಳಿಗುಂಡ್ಲುಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸುವುದು ಸಂಪೂರ್ಣವಾಗಿ ಅಸಾಧ್ಯ ಅಂತ ವಾದವನ್ನು ಮಂಡಿಸಿತು. 2026-27ರ ಪ್ರಸಕ್ತ ನೀರಾವರಿ ವರ್ಷದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಪ್ರಮುಖ ಜಲಾಶಯಗಳಾದ ಕೆಆರ್ಎಸ್, ಕಬಿನಿ, ಹಾರಂಗಿ ಮತ್ತು ಹೇಮಾವತಿಯಲ್ಲಿ ಕೇವಲ 52 ಟಿಎಂಸಿ ನೀರು ಮಾತ್ರ ಲಭ್ಯವಿದೆ. ಆದರೆ ತಮಿಳುನಾಡಿನ ಜಲಾಶಯಗಳಲ್ಲಿ ಈಗಾಗಲೇ 43 ಟಿಎಂಸಿಯಷ್ಟು ಉತ್ತಮ ನೀರು ಸಂಗ್ರಹವಿದೆ. ಹೀಗಿದ್ದರೂ ಕರ್ನಾಟಕದಿಂದ ನೀರು ಬಿಡುವಂತೆ ಆದೇಶವನ್ನು ಹೊರಡಿಸಿರುವುದು ಸಂಪೂರ್ಣ ಅಸಮಂಜಸ ಅಂತ ದೆಹಲಿಯ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ವಾದವನ್ನು ಮಂಡಿಸಿದ ಕರ್ನಾಟಕ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಸಿಡಬ್ಲ್ಯೂಆರ್ಸಿಯ 139ನೇ ಸಭೆಯ ನಿರ್ಧಾರವನ್ನು ಪ್ರಶ್ನೆ ಮಾಡುವ ಮೂಲಕ ವಿರೋಧ ಮಾಡಿದರು. ಜೂನ್ 1ರಿಂದ ಜುಲೈ 29ರವರೆಗಿನ ಅವಧಿಯಲ್ಲಿ ಕರ್ನಾಟಕದ ಜಲಾಶಯಗಳಿಗೆ ಹರಿದು ಬಂದ ನೀರು ಕೇವಲ 38.73 ಟಿಎಂಸಿ. ಇದು ವಾಡಿಕೆ ಹರಿವಿಗಿಂತ ಶೇಕಡ 65.65 ಕಡಿಮೆಯಾಗಿದೆ. ಬಿಕ್ಕಟ್ಟಿನ ವರ್ಷದ ನೀರು ಹಂಚಿಕೆಗೆ ಸೂತ್ರವಿಲ್ಲ. ಬಿಕ್ಕಟ್ಟಿನ ವರ್ಷದಲ್ಲಿ ನೀರು ಬಿಡುಗಡೆ ಕಡ್ಡಾಯವಲ್ಲ. ಅತ್ತ ತಮಿಳುನಾಡಿಗೆ ತಕ್ಷಣದ ನೀರಿನ ಅಭಾವ ಕೂಡ ಇಲ್ಲ. ಮೆಟ್ಟೂರು ಜಲಾಶಯದಲ್ಲಿ ಸಾಕಷ್ಟು ನೀರಿದೆ. ಕರ್ನಾಟಕಕ್ಕೆ ಕುಡಿಯುವ ನೀರಿಗೆ ಸಂಕಷ್ಟವಿದ್ದು ಮೊದಲು ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಕರ್ನಾಟಕ ವಾದಿಸಿದೆ. ಇನ್ನು ಬೆಂಗಳೂರು ಮಹಾನಗರ, ಮೈಸೂರು, ಮಂಡ್ಯ, ರಾಮನಗರ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ಮುಂದಿನ ಜೂನ್ವರೆಗೆ ಕನಿಷ್ಠ 40 ಟಿಎಂಸಿ ನೀರನ್ನು ಕಾಯ್ದಿರಿಸಬೇಕಾಗಿದೆ. ಪರಿಸರ ಸಮತೋಲನಕ್ಕೆ ಇನ್ನೂ 10 ಟಿಎಂಸಿ ನೀರು ಅಗತ್ಯವಿದೆ. ತಮಿಳುನಾಡಿನ ಮೆಟ್ಟೂರು ಜಲಾಶಯ ಒಂದರಲ್ಲಿ 36.3 ಟಿಎಂಸಿ ನೀರಿದೆ. ತಮಿಳುನಾಡು ಪ್ರತಿದಿನ 1 ಟಿಎಂಸಿಯಂತೆ ಬಳಸಿದರೂ ಕೂಡ ಮುಂದಿನ 40 ದಿನಗಳವರೆಗೆ ಅವರಿಗೆ ಯಾವುದೇ ನೀರಿನ ಅಭಾವ ಎದುರಾಗುವುದಿಲ್ಲ ಅಂತ ವಾದಿಸಿದ ಕರ್ನಾಟಕ ಈ ಎಲ್ಲ ದಾಖಲೆಗಳ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಆರ್ಸಿ ಜುಲೈ 28ರಂದು ನೀಡಿರುವಂತಹ 3,500 ಕ್ಯೂಸೆಕ್ ನೀರು ಹರಿಸುವ ಶಿಫಾರಸನ್ನು ತಕ್ಷಣವೇ ರದ್ದುಗೊಳಿಸಬೇಕು ಮತ್ತು ನೈಋತ್ಯ ಮಾನ್ಸೂನ್ ಕಳೆಯುವವರೆಗೂ ಕೂಡ ಯಾವುದೇ ಮಧ್ಯಂತರ ನೀರು ಹಂಚಿಕೆ ತೀರ್ಪನ್ನು ನೀಡಬಾರದು ಅಂತ ವಾದಿಸಿತು. ಆದರೆ ಇದನ್ನು ಪರಿಗಣಿಸದೇ ಇರುವಂತಹ ಸಿಡಬ್ಲ್ಯೂಎಂಎ ಮುಂದೆ ಕರ್ನಾಟಕದಲ್ಲಿ ಮಳೆಯಾಗಬಹುದೆಂಬ ಹವಾಮಾನ ಇಲಾಖೆಯ ಅಧಿಕಾರಿಗಳ ಮಾಹಿತಿಯನ್ನು ಆಧರಿಸಿ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಎತ್ತಿ ಹಿಡಿತು. ಅತ್ತ ತಮಿಳುನಾಡು ಕೂಡ ಸಿಡಬ್ಲ್ಯೂಆರ್ಸಿ ಶಿಫಾರಸು ಒಪ್ಪಲು ಸಾಧ್ಯವಿರಲಿಲ್ಲ. ಸಿಡಬ್ಲ್ಯೂಆರ್ಸಿ ನಿತ್ಯ 3,500 ಕ್ಯೂಸೆಕ್ಸ್ನಂತೆ 15 ದಿನ ನೀರು ಹರಿಸಲು ಶಿಫಾರಸು ಮಾಡಿದರೆ ತಮಿಳುನಾಡಿನ ಅಧಿಕಾರಿಗಳು ಅದಕ್ಕಿಂತ ದುಪ್ಪಟ್ಟು ಅಂದರೆ 15 ದಿನ ನಿತ್ಯ 7,000 ಕ್ಯೂಸೆಕ್ಸ್ ನೀರು ಹರಿಸಲು ಆದೇಶವನ್ನು ಮಾಡಬೇಕು ಅಂತ ಒತ್ತಾಯಿಸ್ತಾರೆ. ಸಿಡಬ್ಲ್ಯೂಆರ್ಸಿ 15 ದಿನಗಳಲ್ಲಿ ಒಟ್ಟು 4.5 ಟಿಎಂಸಿ ನೀರು ಹರಿಸುವಂತೆ ಶಿಫಾರಸು ಮಾಡಿದರೆ ಇತ್ತ ತಮಿಳುನಾಡು ಸಿಡಬ್ಲ್ಯೂಎಂಎ ಮುಂದೆ 15 ದಿನಗಳಲ್ಲಿ 9.9 ಟಿಎಂಸಿ ನೀರು ಕರ್ನಾಟಕದ ಜಲಾಶಯಗಳಿಂದ ತಮಿಳುನಾಡಿಗೆ ಹರಿಸಲು ಆದೇಶಿಸುವಂತೆ ಒತ್ತಾಯಿಸಿತು. ಆದರೆ ನಿತ್ಯ 7,000 ಕ್ಯೂಸೆಕ್ಸ್ ನೀರು 15 ದಿನ ಕೊಡಿಸಬೇಕೆಂಬ ತಮಿಳುನಾಡು ವಾದವನ್ನು ಒಪ್ಪದ ಸಿಡಬ್ಲ್ಯೂಎಂಎ ಕೇವಲ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿಯುವ ತೀರ್ಮಾನವನ್ನು ಮಾಡಿತು. ಇದಕ್ಕೂ ಮುನ್ನ ಐಎಂಡಿ ಅಧಿಕಾರಿಗಳು ಅಂದರೆ ಭಾರತೀಯ ಹವಾಮಾನ ಇಲಾಖೆಯ ಅಧಿಕಾರಿಗಳಿಂದ ಈವರೆಗೆ ಮಳೆಯಾಗಿರುವ ಹಾಗೂ ಮುಂದೆ ಮಳೆಯಾಗುವ ಸಾಧ್ಯತೆಯ ವರದಿಯನ್ನು ಪಡೆದುಕೊಂಡಿತು. ಈ ವರದಿಯಲ್ಲಿ ಮುಂದೆ ಕರ್ನಾಟಕದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಅಧಿಕಾರಿಗಳು ನೀಡಿದ್ದರಿಂದ
ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಹರಿಸುವಂತೆ ಶಿಫಾರಸು ಮಾಡಿದ ನೀರಿನ ಪ್ರಮಾಣದಲ್ಲಿ ಕಡಿತ ಮಾಡುವಂತೆ ಕರ್ನಾಟಕ ಮಾಡಿದ ಮನವಿಗೆ ಸಿಡಬ್ಲ್ಯೂಎಂಎ ಸ್ಪಂದಿಸಲಿಲ್ಲ ಅಂತ ಸಿಡಬ್ಲ್ಯೂಎಂಎ ಮೂಲಗಳು ದೃಢಪಡಿಸಿವೆ. ಹಾಗಾದರೆ ಸಿಡಬ್ಲ್ಯೂಎಂಎ ಮಾಡಿದ ಆದೇಶದಲ್ಲಿ ಏನಿದೆ ಅಂತ ವಿವರವಾಗಿ ನೋಡ್ತಾ ಹೋಗೋಣ. ಸಿಡಬ್ಲ್ಯೂಎಂಎ ಮಾಡಿರುವಂತಹ ಆದೇಶ ಏನಪ್ಪಾ ಅಂದ್ರೆ, ತಮಿಳುನಾಡಿಗೆ ಕರ್ನಾಟಕ ನೀರನ್ನು ಬಿಡಬೇಕು. ಎಷ್ಟು ಅಂದರೆ ನಿತ್ಯ 3,500 ಕ್ಯೂಸೆಕ್ಸ್ ನೀರು 15 ದಿನಗಳ ಕಾಲ ಹರಿಸಬೇಕು. ಹೀಗೆ 15 ದಿನಗಳಲ್ಲಿ ಒಟ್ಟು ಅಂದಾಜು 4.5 TMC ನೀರು ಕೊಡಬೇಕು. ಈ ಆದೇಶ ಜುಲೈ 29ರಿಂದಲೇ ಪೂರ್ವಾನ್ವಯ ಆಗುವಂತೆ ಕೊಡಬೇಕು. ಸಿಡಬ್ಲ್ಯೂಎಂಎ ಆದೇಶವನ್ನ ಮಾಡಿರುವಂಥದ್ದು. ಹಾಗಾದ್ರೆ ಈಗ ಕರ್ನಾಟಕಕ್ಕೆ ತಮಿಳುನಾಡಿಗೆ ನೀರು ಬಿಡೋದೇ ಒಂದೇ ದಾರಿನ? ಹೀಗಂತ ನೀವು ಕೇಳಿದ್ರೆ ಇನ್ನೊಂದು ದಾರಿ ಕೂಡ ಇದೆ. ಅದೇ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗೋದು. ಆದರೆ ತಕ್ಷಣಕ್ಕೆ ಕರ್ನಾಟಕ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಲ್ಲ ಯಾಕೆ? ಕರ್ನಾಟಕ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿರುವುದು ಯಾಕೆ? ಕರ್ನಾಟಕ ರಾಜ್ಯ ಅತ್ತ ತಮಿಳುನಾಡಿನ ಬೇಡಿಕೆ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ನ್ಯಾಯಸಮ್ಮತ ಅಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗದೇ ಇರುವುದರ ಹಿಂದಿರೋ ಕಾರ್ಯತಂತ್ರವಾದರೂ ಏನು? ಹಾಗಾದ್ರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾದ ರಾಜಕೀಯ ಸವಾಲುಗಳಾದರೂ ಏನೇನು? ಮಾಡಬಹುದಾದದ್ದು ಏನೇನು? ಈ ಹಂತದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಇವರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿ ನಡೆಸಲಿರುವಂತಹ ಮಾತುಕತೆ ಸೂಕ್ತವೇ? ಇದರಿಂದ ಏನಾದರೂ ಉಪಯೋಗ ಆಗುತ್ತಾ? ನೀರು ಬಿಡುವುದನ್ನು ತಡ ಮಾಡಿದರೆ ಆಗ ತಮಿಳುನಾಡು ಏನು ಮಾಡುತ್ತೆ? ಅದಕ್ಕೆ ಕರ್ನಾಟಕದ ಉತ್ತರ ಹೇಗಿರುತ್ತೆ? ಮುಂದಿನ ದಿನಗಳಲ್ಲಿ ಕಾವೇರಿ ಕಣಿವೆಯ ರಾಜಕೀಯ ಯಾವ ತಿರುವನ್ನು ಪಡೆಯಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಎಳೆಯ ರಾಜಕೀಯದ ಮುಂದಿನ ಎಳೆ. ಇನ್ನು ತಮಿಳುನಾಡಿಗೆ ನೀರು ಬಿಡಲೇಬೇಕು ಅನ್ನೋ ಸಿಡಬ್ಲ್ಯೂಎಂಎ ಆದೇಶದ ನಂತರ ಈಗ ಕರ್ನಾಟಕಕ್ಕೆ ಉಳಿದಿರುವ ದಾರಿ ಏನು? ತಮಿಳುನಾಡಿಗೆ ನೀರು ಬಿಡೋದೊಂದೇ ದಾರಿನಾ? ತಕ್ಷಣಕ್ಕೆ ಕರ್ನಾಟಕ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಲ್ಲ ಯಾಕೆ? ಕರ್ನಾಟಕ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿರೋದು ಯಾಕೆ? ಈ ಹಂತದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವ್ರ ಜೊತೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ನಡೆಸಲಿರುವ ಮಾತುಕತೆ ಸೂಕ್ತಾನಾ? ಇದರಿಂದ ಏನಾದರೂ ನಿಜವಾಗ್ಲೂ ಪ್ರಯೋಜನ ಆಗುತ್ತಾ? ನೀರು ಬಿಡೋದನ್ನ ತಡ ಮಾಡಿದ್ರೆ ಆಗ ತಮಿಳುನಾಡು ಏನು ಮಾಡುತ್ತೆ? ಅದಕ್ಕೆ ಕರ್ನಾಟಕದ ಉತ್ತರ ಏನಾಗಿರಬಹುದು? ಮುಂದಿನ ದಿನಗಳಲ್ಲಿ ಕಾವೇರಿ ಕಣಿವೆಯ ರಾಜಕೀಯ ಯಾವ ತಿರುವನ್ನ ಪಡೆಯಲಿದೆ ನೋಡೋಣ ಎಳೆಯಾಗಿ. ಸಿಡಬ್ಲ್ಯೂಎಂಎ ಅಂದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ಸ್ನಂತೆ 15 ದಿನಗಳಲ್ಲಿ ತಮಿಳುನಾಡಿಗೆ 3.5 TMC ನೀರು ಹರಿಸಬೇಕೆಂದು ಆದೇಶವನ್ನು ಪಾಲಿಸಲು ಹೇಳಿದೆ. ಆದರೆ ಇಲ್ಲಿ ಮತ್ತೊಂದು ಸಮಸ್ಯೆ ಇದೆ. ಕರ್ನಾಟಕದ ಜಲಾಶಯಗಳಲ್ಲಿ ಕುಡಿಯುವ ನೀರಿಗೆ ಬೇಕಾಗುವಷ್ಟು ನೀರಿಲ್ಲ ಅನ್ನೋದಷ್ಟೇ ಸಮಸ್ಯೆ ಅಲ್ಲ, ಅದಕ್ಕಿಂತಲೂ ಕೂಡ ಮುಖ್ಯವಾದ ಕಾರಣ ಏನು ಅಂತ ನಾವು ನಿಮಗೆ ಈಗ ಹೇಳ್ತಾ ಹೋಗ್ತೀವಿ ನೋಡಿ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಬೇಕಾ? ಕೋರ್ಟ್ಗೆ ಹೋಗಬೇಕಾ? ನೋಡಿ, ಕರ್ನಾಟಕದ ಜಲಾಶಯದಿಂದ ನೀರು ಹರಿಸಿದರೆ ಅದರ ಮಾಪನ ಆಗುವುದು ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ. ಆದರೆ ಈಗ ಬಿಳಿಗುಂಡ್ಲುವಿನಲ್ಲಿ ಸಂಚಿನ ಹರಿವಿನ ಕೊರತೆ ಇದೆ. ಅಲ್ಲೀಗ ಸಂಚಿತ ಹರಿವು ಎಷ್ಟಿದೆ ಅಂದರೆ ಕೇವಲ 176 ಕ್ಯೂಸೆಕ್ಸ್ ಮಾತ್ರ. ಈಗ ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯಗಳ ಒಟ್ಟು ಹೊರಹರಿವು ಈಗ ಎಷ್ಟಿದೆ ಅಂದರೆ ಅದು ಕೇವಲ 1,822 ಕ್ಯೂಸೆಕ್ಸ್ ಮಾತ್ರ. ಹೀಗಾಗಿ ಈಗ ಕರ್ನಾಟಕ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ಸ್ ನೀರು ಹರಿಸಬೇಕು ಅಂದರೆ ನಿತ್ಯ 5,000 ಕ್ಯೂಸೆಕ್ಸ್ ಹರಿಸಬೇಕು. ಯಾಕಂದರೆ ಜಲಾಶಯದಿಂದ ಬಿಳಿಗುಂಡ್ಲುವಿಗೆ ತಲುಪುವ ವೇಳೆ ಸುಮಾರು 1,500 ಕ್ಯೂಸೆಕ್ಸ್ ನೀರು ಸೋರಿಕೆ, ನೆಲದ ಹೀರುವಿಕೆ ಹಾಗೂ ಆವಿಯಾಗಿ ವ್ಯರ್ಥವಾಗಲಿದೆ. ಹೀಗಾಗಿ ತಮಿಳುನಾಡಿಗೆ ಈಗ 15 ದಿನಗಳಲ್ಲಿ 4.5 TMC ನೀರು ಕೊಡಬೇಕು ಅಂದರೆ ಕರ್ನಾಟಕ 5.5 TMC ನೀರನ್ನು ಹರಿಸಬೇಕು. ಅಂದರೆ ಈ ಬರಗಾಲದಲ್ಲಿ ನೀರಿನ ಕೊರತೆ ಇದ್ದಾಗ ಕುಡಿಯುವ ನೀರಿಗೆ ಬೇಕಾದಷ್ಟು ನೀರಿಲ್ಲದ ಸಮಯದಲ್ಲಿ 1 TMC ನೀರು ಕರ್ನಾಟಕದ ಜಲಾಶಯದಿಂದ ವ್ಯರ್ಥವಾಗಿ ಹರಿಸಬೇಕು. ಅದು ತಮಿಳುನಾಡಿಗೂ ಕೂಡ ಸಿಗಲ್ಲ. ಹೀಗಾಗಿ ಹೊರಹರಿವು ಇಲ್ಲದ ಈ ಸಮಯ ನೀರು ಹರಿಸಲು ಸೂಕ್ತವಲ್ಲ ಅನ್ನೋದು ಕರ್ನಾಟಕದ ಅಧಿಕಾರಿಗಳ ಒತ್ತಾಯ. ಸಿಡಬ್ಲ್ಯೂಎಂಎ ಆದೇಶದ ಬಗ್ಗೆ ಕರ್ನಾಟಕ ರಾಜ್ಯದ ಅಸಮಾಧಾನಕ್ಕೆ ಕಾರಣ ಇದೊಂದೇ ಅಲ್ಲ. ಸಿಡಬ್ಲ್ಯೂಎಂಎ ಹಾಗೂ ಸಿಡಬ್ಲ್ಯೂಆರ್ಸಿ ಎರಡೂ ತಾಂತ್ರಿಕ ಸಂಸ್ಥೆಗಳು ಜುಲೈ ಮಧ್ಯಭಾಗದಲ್ಲೇ ಸಂಕಷ್ಟದ ಪರಿಶೀಲನೆ ಮಾಡಿರುವಂತಹ ಪರಿ ನ್ಯಾಯಸಮ್ಮತ ಅಲ್ಲ ಅನ್ನೋದು ಕರ್ನಾಟಕದ ಪರ ಹಿರಿಯ ವಕೀಲರ ವಾದ. ಯಾಕಂದರೆ ಈಗ ಎದುರಾಗಿರುವಂತಹ ಬರಗಾಲದ ಸಂಕಷ್ಟದ ಸ್ಥಿತಿ ಯಾವ ತಾರಕಕ್ಕೆ ಹೋಗುತ್ತೆ ಎಂಬುದರ ಅಂದಾಜು ಇನ್ನೂ ಕೂಡ ಸಿಗಬೇಕಾಗಿದೆ. ಇದರ ಆರಂಭಿಕ ಚಿತ್ರಣ ಸಿಗಲು ಕನಿಷ್ಠ ಆಗಸ್ಟ್ ಅಂತ್ಯ ಹಾಗೂ ಸೆಪ್ಟೆಂಬರ್ ಆರಂಭದವರೆಗೂ ಕಾಯಬೇಕು. ಇದರ ಜೊತೆಗೆ ತಮಿಳುನಾಡಿಗೆ ಈಶಾನ್ಯ ಮುಂಗಾರು ಮಳೆ ಸಿಗುತ್ತದೆ. ಆದರೆ ಕರ್ನಾಟಕಕ್ಕೆ ಆ ಅವಕಾಶವೇ ಇಲ್ಲ.
ಹೀಗಾಗಿ ಬರಗಾಲದ ಆರಂಭಿಕ ಕರಾಳತೆಯ ಸ್ಥಿತಿಗತಿಯನ್ನು ಅರಿಯಲು ಇನ್ನಷ್ಟು ಸಮಯ ಬೇಕು ಹಾಗೂ ಈ ಬರಗಾಲದ ಭೀಕರತೆಯ ಸ್ಪಷ್ಟ ಚಿತ್ರಣ ಸಿಗುವುದು ಡಿಸೆಂಬರ್ ಅಂತ್ಯದ ವೇಳೆಗೆ. ಇಲ್ಲ, ಅಲ್ಲಿ 4.5 TMC ನಾವು ಎನ್ಶ್ಯೂರ್ ಮಾಡಬೇಕಾದ್ರೆ ಅಥವಾ 3500 ಕ್ಯೂಸೆಕ್ಸ್ ಪರ್ ಡೇ ಎನ್ಶ್ಯೂರ್ ಮಾಡಬೇಕಾದ್ರೆ ಇದರಲ್ಲಿ ಇಂಟರ್ಸ್ಟೇಟ್ ಬಾರ್ಡರ್ ನಲ್ಲಿ KRS ಹಾಗೂ ನಾವು ಕಬಿನಿ ಯಂತ್ರ ಹೆಚ್ಚಿಗೆ ನೀರು ಬಿಡಬೇಕಾಗುತ್ತೆ. ಯಾಕಂದ್ರೆ ಎನ್ ರೂಟ್ ದರ್ ಆರ್ ಲಾಸಸ್. ಓಕೆ, ಸೊ ಅಲ್ಲಿ ನಾವು 5.5 TMC ಬಿಟ್ರೆ ಇಲ್ಲಿ ಬಾರ್ಡರ್ಗೆ 4.5 TMC ಬರ್ತದೆ. ರೈಟ್, ಇನ್ ಬಿಟ್ವೀನ್ ಅಕಸ್ಮಾತ್ ಮಳೆ ಆಯ್ತು ಅಪ್ಪ ಅಂದ್ರೆ ಇಂಟರ್ಮೀಡಿಯೇಟ್ ಕ್ಯಾಚ್ಮೆಂಟ್ ನಲ್ಲಿ ದಟ್ಸ್ ಓಕೆ. ಇಫ್ ನೋ ರೈನ್ಸ್ ಟೇಕ್ ಪ್ಲೇಸ್ ಇನ್ ದ ಇಂಟರ್ಮೀಡಿಯೇಟ್ ಕ್ಯಾಚ್ಮೆಂಟ್ and if I have to ensure that 3500 cusecs only by releases from the reservoir, then it will cost us about 5.5 to 6 TMC of water. ತಮಿಳುನಾಡಿಗೆ ನೀರು ಕೊಡಬಾರದು ಎಂದೇನೂ ಕರ್ನಾಟಕ ಇಲ್ಲ. ಕರ್ನಾಟಕ ಎಲ್ಲಾ ವರ್ಷಗಳಲ್ಲೂ ಕೂಡ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ತಮಿಳುನಾಡಿಗೆ ನೀರನ್ನು ಕೊಟ್ಟಿದೆ. ಆದರೆ ಯಾವಾಗ ಕೊಡಬೇಕು ಹಾಗೂ ಎಷ್ಟು ಕೊಡಬೇಕು ಅನ್ನೋದನ್ನ ಸರಿಯಾದ ಸಂಕಷ್ಟದ ಮಾಪನದ ನಂತರ ನಿರ್ಧಾರ ಆಗಬೇಕು ಅನ್ನೋದಷ್ಟೇ ಕರ್ನಾಟಕದ ವಾದ. ಇವತ್ತು ನಮ್ಮ ಹತ್ರ ಕೇವಲ 52 TMC ಇರೋದು. ರೈಟ್, ಒಂದು 12 TMC ಕ್ಯಾರಿ ಓವರ್ ಸ್ಟೋರೇಜ್ ಇತ್ತು ಲಾಸ್ಟ್ ಇಯರ್ ಇಂದ. ಈ ವರ್ಷ ಒಂದು 39 TMC ಬಂದಿದೆ. ಬಟ್ ಟೋಟಲಿ ದೇರ್ ಇಸ್ ಶಾರ್ಟೇಜ್ ಆಫ್ 65% ಆಫ್ ಫ್ಲೋಸ್ ಇನ್ ಕರ್ನಾಟಕ. ನಮಗೇನು ಬರ್ಬೇಕಾಗಿತ್ತು ಅದರಲ್ಲಿ 65% ಕಡಿಮೆ ಬಂದಿದೆ. ರೈಟ್, ಹೀಗಾಗಿ ವಿ ಆರ್ ಇನ್ ಅ ವೆರಿ ಡಿಫಿಕಲ್ಟ್ ಪೊಸಿಷನ್, ನೋ ಡೌಟ್ ಅಬೌಟ್ ಇಟ್. At the end of the year, 4 reservoirs ನಲ್ಲಿ ನಮಗೇನು ಇರಿಗೇಷನ್ ಇದೆ, ಡ್ರಿಂಕಿಂಗ್ ವಾಟರ್ ರಿಕ್ವೈರ್ಮೆಂಟ್ಸ್ ಇವೆ, ದಟ್ ರಿಕ್ವೈರ್ಸ್ ನಿಯರ್ಲಿ 120 TMC ಆಫ್ ವಾಟರ್. ರೈಟ್, ಸೊ ನಾವು ಹೇಗೆ ಇದನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು, ಇದನ್ನೆಲ್ಲ ಬಹಳ ವಿಚಾರ ಮಾಡಬೇಕು. ಪ್ರಸ್ತುತ ಕರ್ನಾಟಕದ ಪರಿಸ್ಥಿತಿಯನ್ನು ಗಮನಿಸಿದರೆ ರಾಜ್ಯದ ಬಹುತೇಕ ತಾಲೂಕುಗಳು ಭೀಕರ ಬರಗಾಲದ ಕಷ್ಟವನ್ನು ಎದುರಿಸುತ್ತಿವೆ. ಮಳೆ ಕೊರತೆಯಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿರುವಂತಹ ನೀರಿನ ಸಂಗ್ರಹ ಕೇವಲ ಕುಡಿಯುವ ನೀರಿಗೆ ಆಗುವಷ್ಟು ಮಾತ್ರವೇ ಇದೆ. ಇಂತಹ ಸಂಕಷ್ಟದ ವೇಳೆಯಲ್ಲಿ ತಮಿಳುನಾಡಿಗೆ ನೀರು ಬಿಡುವುದು ಅಂದರೆ ಕರ್ನಾಟಕ ತನ್ನ ಸ್ವಂತ ಕುಡಿಯುವ ನೀರಿನ ಅಗತ್ಯವನ್ನ ಬಲಿ ನೀಡಿದಂತೆ ಎಂಬ ಆತಂಕ ತಜ್ಞರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಈಗ ಕರ್ನಾಟಕ ರಾಜ್ಯ ತನ್ನ ಮುಂದಿನ ನಡೆ ಏನೆಂದು ಹೇಳಿದೆ ಅಂದರೆ, ಆಗಸ್ಟ್ 2ನೇ ತಾರೀಕು ಅಂದರೆ ಬರುವ ಭಾನುವಾರ ಸರ್ವಪಕ್ಷ ಸಭೆ ನಡೆಸಲು ಸಜ್ಜಾಗಿದೆ. ಈ ಬಗ್ಗೆ ದೆಹಲಿಯಲ್ಲಿ ಹೇಳಿಕೆ ನೀಡಿದ DK ಶಿವಕುಮಾರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೋಮಣ್ಣ ಜೊತೆಗೆ ಮಾತನಾಡಿದ್ದು ಅವರು ಕೂಡ ಸಹಕಾರವನ್ನು ನೀಡುತ್ತಿದ್ದಾರೆ ಅಂತ ಹೇಳಿದರು. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ. ಮುಂದಕ್ಕೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಇವತ್ತು ನಾವು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಬೇರೆ ಯಾವ ಮಾರ್ಗಗಳು ಕೂಡ ರಾಜ್ಯ ಸರ್ಕಾರದ ಮುಂದಿವೆ ಅಂತ ನೋಡೋದಾದ್ರೆ, ಕರ್ನಾಟಕ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಗಳು ಮಾತುಕತೆ ನಡೆಸುವುದು ಒಂದು ಆಯ್ಕೆ. ಈ ಮೂಲಕ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ರಾಜ್ಯದ ಬರ ಪರಿಸ್ಥಿತಿ ಮನವರಿಕೆ ಮಾಡುವುದು ಹಾಗೂ ಮಳೆಯ ಸ್ಥಿತಿ ನೋಡಿಕೊಂಡು ತಮಿಳುನಾಡಿಗೆ ನೀರು ಹರಿಸಲು ಸಮಯ ಅವಕಾಶವನ್ನು ಕೋರುವುದು. ಆದರೆ ಇದಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಒಪ್ತಾರ ಅನ್ನೋದು ಮುಖ್ಯ ಪ್ರಶ್ನೆ. ಅದಕ್ಕಿಂತ ಮುಖ್ಯವಾಗಿ ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈಗ ಹೋರಾಟಗಾರರ ಆಕ್ರೋಶ ಭುಗಿಲೆದಿದೆ. ಹೀಗಿರುವಾಗ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬರುವುದೇ ಅನುಮಾನ ಎಂಬ ಮಾತಿದೆ. ವರ್ಚುವಲ್ ಮೂಲಕ ಮಾತುಕತೆ ನಡೆಸಿದರೂ ಕೂಡ ಕರ್ನಾಟಕದ ಮನವಿ ಒಪ್ಪುವುದು ಕಷ್ಟ ಎಂಬ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಕರ್ನಾಟಕಕ್ಕೆ ಇನ್ಯಾವ ಮಾರ್ಗ ಇದೆ ಅಂದರೆ ಅದು ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದು. ಹಾಗಾದರೆ ಕರ್ನಾಟಕ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ಯಾಕೆ ಅಂದರೆ ಅದಕ್ಕೆ ಹಲವು ಕಾರ್ಯತಂತ್ರದ ಕಾರಣಗಳಿರಬಹುದು. ಅದೇನು ಅಂದರೆ, ಸುಪ್ರೀಂ ಕೋರ್ಟ್ ಸಾಮಾನ್ಯವಾಗಿ CWMA ಎಂಬ ತನ್ನ ನಿರ್ದೇಶನದ ಮೇರೆಗೆ ರಚನೆಯಾಗಿರುವಂತಹ ಸಂಸ್ಥೆಯ ತಾಂತ್ರಿಕ ನಿರ್ಧಾರಗಳನ್ನು ತಕ್ಷಣವೇ ತಳ್ಳಿ ಹಾಕುವುದಿಲ್ಲ. ಮೊದಲು ಕರ್ನಾಟಕವು ತನ್ನ ವಾದಗಳನ್ನು CWMA ದಾಖಲೆಗಳಲ್ಲಿ ಸಂಪೂರ್ಣವಾಗಿ ದಾಖಲಿಸಬೇಕು. ನಂತರ ನ್ಯಾಯಾಲಯಕ್ಕೆ ಹೋದರೆ ತನ್ನ ಪ್ರಕರಣ ಬಲವಾಗುತ್ತದೆ. ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಮೊದಲು CWMA ಆದೇಶವನ್ನು ಪಾಲಿಸಿ ಅಂತ ಹೇಳುವ ಸಾಧ್ಯತೆಯನ್ನು ಕೂಡ ಸರ್ಕಾರ ಲೆಕ್ಕ ಹಾಕಿರಬಹುದು. ಇನ್ನು ನ್ಯಾಯಾಲಯಕ್ಕೆ ಹೋಗುವ ಮೊದಲು ಸರ್ವಪಕ್ಷ ಒಮ್ಮತವನ್ನು ತೋರಿಸಿದರೆ ಅದು ರಾಜಕೀಯವಾಗಿ ಹಾಗೂ ಕಾನೂನು ದೃಷ್ಟಿಯಿಂದಲೂ ಕೂಡ ಸರ್ಕಾರಕ್ಕೆ ಬಲ ನೀಡಬಹುದು.
ಇನ್ನು ರಾಜ್ಯ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿರುವುದರ ಉದ್ದೇಶವಾದರೂ ಏನು ಅಂತ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರ ಈಗ ಸರ್ವಪಕ್ಷ ಸಭೆ ಕರೆದಿರುವುದು ಯಾಕೆ ಅಂದ್ರೆ ಇಲ್ಲಿ 3 ಉದ್ದೇಶಗಳಿವೆ. ಮೊದಲನೆಯದಾಗಿ ಕಾವೇರಿ ವಿಚಾರವನ್ನ ಪಕ್ಷಾತೀತವಾಗಿ ರಾಜ್ಯದ ಹಿತಾಸಕ್ತಿಯ ವಿಷಯವಾಗಿ ಬಿಂಬಿಸುವುದು, ಮುಂದಿನ ಯಾವುದೇ ಕಾನೂನು ಹೋರಾಟಕ್ಕೆ ರಾಜಕೀಯ ಒಮ್ಮತ ಸೃಷ್ಟಿಸುವುದು ಹಾಗೂ ನೀರು ಬಿಡಬೇಕಾದರೂ ಕೂಡ ಅಥವಾ ವಿರೋಧ ಮಾಡಬೇಕಾದರೂ ಅದರ ರಾಜಕೀಯ ಹೊಣೆಗಾರಿಕೆಯನ್ನ ಎಲ್ಲ ಪಕ್ಷಗಳು ಕೂಡ ಹಂಚಿಕೊಳ್ಳುವಂತೆ ಮಾಡುವುದು. ಇನ್ನು CWMA ಆದೇಶ ನ್ಯಾಯಸಮ್ಮತವಲ್ಲ ಅಂತ ತಕ್ಷಣ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೋಗದಿರುವುದರ ಹಿಂದಿನ ಕಾರ್ಯತಂತ್ರ ಏನಿರಬಹುದು ಅಂದ್ರೆ ಸರ್ಕಾರ ಬಹುಶಃ ಈ ರೀತಿಯ ಲೆಕ್ಕಾಚಾರವನ್ನ ಮಾಡ್ತಿರಬಹುದು. ಮೊದಲು ತಾಂತ್ರಿಕ ದಾಖಲೆಗಳನ್ನು ಗಟ್ಟಿಗೊಳಿಸುವುದು, ಜಲಾಶಯಗಳ ನೈಜ ಸ್ಥಿತಿಯನ್ನ ಜನರ ಮುಂದೆ ಇಡುವುದು, ಕುಡಿಯುವ ನೀರಿಗೆ ಅಪಾಯವಿದೆ ಎಂಬುದನ್ನು ಸಾಕ್ಷಿಗಳೊಂದಿಗೆ ತೋರಿಸುವುದು, ನಂತರ ನ್ಯಾಯಾಲಯದಲ್ಲಿ ನಾವು ಎಲ್ಲ ಆಡಳಿತಾತ್ಮಕ ಮಾರ್ಗಗಳನ್ನು ಪ್ರಯತ್ನಿಸಿದ್ದೇವೆ ಅಂತ ವಾದಿಸುವುದು. ಇದು ನ್ಯಾಯಾಲಯದಲ್ಲಿ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ತಂತ್ರವಾಗಬಹುದು. ಈ ಹಂತದಲ್ಲಿ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆಗೆ ಮಾತುಕತೆ ನಡೆಸುವುದು ಸೂಕ್ತವೇ ಅಂತ ನೀವು ಕೇಳಿದ್ರೆ ರಾಜಕೀಯ ಹಿತದೃಷ್ಟಿಯಿಂದ ಇದು ಕೆಟ್ಟ ಆಯ್ಕೆ ಎನ್ನಲು ಸಾಧ್ಯವಿಲ್ಲ. ಇದರ ಉದ್ದೇಶಗಳು ಹೀಗಿರಬಹುದು: ತಾತ್ಕಾಲಿಕವಾಗಿ ಪರಸ್ಪರ ಒಪ್ಪಂದ ಸಾಧ್ಯವಿದೆಯೇ ನೋಡುವುದು, ಎರಡೂ ರಾಜ್ಯಗಳ ರೈತರ ಹಿತದೃಷ್ಟಿಯಿಂದ ಮಧ್ಯಂತರ ಪರಿಹಾರ ಹುಡುಕುವುದು. ಆದರೆ ಮಾತುಕತೆಯಿಂದ CWMA ಆದೇಶ ಸ್ವಯಂಚಾಲಿತವಾಗಿ ರದ್ದಾಗುವುದಿಲ್ಲ. ಕಾನೂನುಬದ್ಧ ಆದೇಶ ಜಾರಿಯಲ್ಲಿರುವವರೆಗೆ ಅದರ ಸ್ಥಾನಮಾನ ಹಾಗೇ ಇರುತ್ತದೆ. ಅದರ ಪರಿಣಾಮ ಮಾತುಕತೆಯ ರಾಜಕೀಯ ವಾತಾವರಣವನ್ನು ಮೃದುಗೊಳಿಸಬಹುದು, ಆದರೆ ಕಾನೂನು ಆದೇಶವನ್ನು ಬದಲಿಸುವುದಿಲ್ಲ. ಒಂದು ವೇಳೆ ಈಗ ಕರ್ನಾಟಕ ತಕ್ಷಣ CWMA ಆದೇಶವನ್ನು ಪಾಲಿಸದೆ ತಮಿಳುನಾಡಿಗೆ ನೀರು ಬಿಡುವುದನ್ನು ತಡ ಮಾಡಿದರೆ ಏನಾಗಬಹುದು ಅಂದರೆ ತಮಿಳುನಾಡು ಸಾಮಾನ್ಯವಾಗಿ ಈ ಕ್ರಮಗಳನ್ನು ಕೈಗೊಳ್ಳಬಹುದು. ಅದೇನು ಅಂದರೆ ತಮಿಳುನಾಡು ಏನು ಮಾಡಬಹುದು? CWMA ಮುಂದೆ ಕರ್ನಾಟಕ ಆದೇಶ ಪಾಲಿಸ್ತಾ ಇಲ್ಲ ಅಂತ ದೂರಬಹುದು. ಕೇಂದ್ರ ಸರ್ಕಾರದ ಗಮನಕ್ಕೆ ವಿಷಯವನ್ನು ತರಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಜಾರಿಗೆ ಅರ್ಜಿ ಸಲ್ಲಿಸಬಹುದು ಹಾಗೂ ನ್ಯಾಯಾಂಗದ ಮೂಲಕ ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೇಳುವ ಸಾಧ್ಯತೆ ಕೂಡ ಇದೆ. ಆಗ ಕರ್ನಾಟಕದ ಉತ್ತರ ಏನಿರಬಹುದು ಅಂದರೆ ಕರ್ನಾಟಕ ಈ ವಾದಗಳನ್ನು ಮುಂದಿಡಬಹುದು. ಕರ್ನಾಟಕ ಏನು ಮಾಡಬಹುದು? ಈ ಹಂತದಲ್ಲಿ ಕರ್ನಾಟಕ ಏನು ಮಾಡಬಹುದು ಅಂದರೆ ಮಳೆಯ ಕೊರತೆ ದಾಖಲೆ ಸಹಿತ ಮನವರಿಕೆ ಮಾಡುವುದು, ಜಲಾಶಯಗಳಲ್ಲಿ ಸಂಗ್ರಹದ ಕೊರತೆಯ ದಾಖಲೆ ನೀಡುವುದು, ಕುಡಿಯುವ ನೀರಿಗೆ ಆದ್ಯತೆ ಎಂಬ ಸುಪ್ರೀಂ ಆದೇಶ ಮುಂದಿಡುವುದು, ವಾಸ್ತವಿಕ ಒಳಹರಿವು ನಿರೀಕ್ಷೆಗಿಂತ ಕಡಿಮೆ ಎಂಬುದನ್ನು ದಾಖಲೆ ಸಹಿತ ದೃಢೀಕರಿಸುವುದು ಹಾಗೂ ರೈತರ ಬೆಳೆ ರಕ್ಷಣೆಯ ನೀರಿನ ಅನಿವಾರ್ಯತೆ ಮನವರಿಕೆ ಮಾಡುವುದು. ಇವೆಲ್ಲವೂ ಅಂಕಿಅಂಶ ಹಾಗೂ ಜಲಾಶಯದ ಮಾಹಿತಿಯೊಂದಿಗೆ ಮಂಡಿಸಿದಾಗ ಮಾತ್ರ ಪರಿಣಾಮಕಾರಿಯಾಗುತ್ತವೆ. ಮುಂದಿನ ದಿನಗಳಲ್ಲಿ ಕಾವೇರಿ ರಾಜಕೀಯ ಯಾವ ತಿರುವನ್ನು ಪಡೆಯಬಹುದು ಅಂದರೆ ಮಳೆ ಕೊರತೆ ಮುಂದುವರೆದರೆ ಪ್ರತಿಭಟನೆಗಳು, ನ್ಯಾಯಾಂಗ ಹೋರಾಟ ಹಾಗೂ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಳ್ಳಬಹುದು. ಮಳೆ ಉತ್ತಮವಾದರೆ ವಿವಾದ ತಾತ್ಕಾಲಿಕವಾಗಿ ತಣ್ಣಗಾಗಬಹುದು. ಸದ್ಯ ಕರ್ನಾಟಕ ಸರ್ಕಾರದ ಮುಂದಿರುವಂತಹ ದೊಡ್ಡ ಸವಾಲು ರಾಜ್ಯದ ನೀರಿನ ಹಿತಾಸಕ್ತಿ, ಸುಪ್ರೀಂ ಕೋರ್ಟ್ನ ತೀರ್ಪಿನ ಚೌಕಟ್ಟು, CWMA ಆದೇಶ ಮತ್ತು ರಾಜಕೀಯ ಒತ್ತಡ. ಈ 4ರ ನಡುವೆ ಸಮತೋಲನವನ್ನು ಸಾಧಿಸಬಹುದಾಗಿದೆ. ಆದ್ದರಿಂದ ಸರ್ವಪಕ್ಷ ಸಭೆ, ತಾಂತ್ರಿಕ ದಾಖಲೆಗಳ ಸಂಗ್ರಹ, ತಮಿಳುನಾಡಿನೊಂದಿಗೆ ಮಾತುಕತೆ ಮತ್ತು ಅಗತ್ಯವಿದ್ದರೆ ನಂತರದ ಹಂತದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದು ಈ ಎಲ್ಲವೂ ಕೂಡ ಪರಸ್ಪರ ವಿರೋಧದ ಹೆಜ್ಜೆಗಳಲ್ಲ. ಅವು ಒಂದೇ ಕಾರ್ಯತಂತ್ರದ ವಿಭಿನ್ನ ಹಂತಗಳಾಗಿರಬಹುದು. ಈ ಕಾರ್ಯತಂತ್ರದೊಂದಿಗೆ ಸದ್ಯ ಕರ್ನಾಟಕ ರಾಜ್ಯ ಸರ್ಕಾರ ಮುಂದುವರಿಯುವ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಗೋಚರಿಸುತ್ತವೆ. ಆದರೆ ಈ ಸಮಸ್ಯೆಗೆ ದೊಡ್ಡ ಪರಿಹಾರವೆಂದರೆ ಅದು ಪ್ರಕೃತಿ ಮಾತ್ರ.